ಹಲೋ, ನಮಸ್ಕಾರ. ನಂದೊಂದು ಚಿಕ್ಕ ಅಭಿಪ್ರಾಯ. ಹೈಕೋರ್ಟ್ ಈಗ ಕಮಲ್ ಹಾಸನ್ ಅವ್ರಿಗೆ ಏನು ಹೇಳಿದೆ ಅಂದರೆ, ನೀವು ಬೇಷರತ್ತಾಗಿ ಕ್ಷಮೆಯನ್ನು ಯಾಚಿಸಲೇಬೇಕು, ಕ್ಷಮೆ ಕೇಳಲೇಬೇಕು ನೀವು, ಬೇರೆ ದಾರಿ ಇಲ್ಲ. ಓಕೆ, ಕನ್ನಡದ ಬಗ್ಗೆ, ಕನ್ನಡದ ಇತಿಹಾಸ ಬಗ್ಗೆ, ಕನ್ನಡ ಹೇಗೆ ಹುಟ್ಕೊಂತು, ಅವರೊಂದು ಮಾತು ಹೇಳಿದರು, ತಮಿಳು ಭಾಷೆಯಿಂದ ಕನ್ನಡ ಹುಟ್ಕೊಂತು ಅಂತ. ಹಾಗಾಗಿ ಅದು ತಪ್ಪು, ಕೆಟ್ಟ ತಪ್ಪು ವಿಷಯ ಅದು. ಆಯಿತಾ? ವಸ್ತುಸ್ಥಿತಿಗೆ ದೂರವಾದದ್ದು, ಅದು ಸತ್ಯ ಕೂಡ ಅಲ್ಲ. ಹಾಗಾಗಿ ಅವರು ಇಲ್ಲಿ ರಿಲೀಸ್ಗೆ ತಡೆಯನ್ನು ಇಲ್ಲಿ ಕೋರ್ತಾ ಇದ್ರು. ಇಲ್ಲಿ ಒಂದು ಪ್ರತಿಭಟನೆ ಎಲ್ಲ ಒಂದು ಬಿಸಿ ಗೊತ್ತಾಗಿದೆ ಕಮಲ್ ಹಾಸನ್ ಅವ್ರಿಗೆ. ಹಾಗಾಗಿ ಅವರು ಸಾರಿ ಕೇಳೋದು ಇಷ್ಟ ಇಲ್ಲ, ಅವ್ರಿಗೆ ಕ್ಷಮೆ ಕೇಳಿಲ್ಲ, ಅವರು ಕೇಳೋದೇ ಇಲ್ಲ. ನಾನೇನು ತಪ್ಪು ಹೇಳಿಲ್ಲ, ನಾನು ತುಂಬ ತಿಳ್ಕೊಂಡಿದ್ದೀನಿ ಅನ್ನೋ ಭ್ರಮೆಯಲ್ಲಿದ್ದು ಅವರು ಕೋರ್ಟ್ಗೆ ಹೋಗ್ತಾರೆ. ಕೋರ್ಟಲ್ಲಿ ಏನಿವತ್ತು ತೀರ್ಮಾನ ಆಗಿದೆ ಅಂದರೆ, ಇಲ್ಲ, ನೀವು ಮಾಡಿದ್ದು ತಪ್ಪು, ನೀವು ಕ್ಷಮೆ ಕೇಳಲೇಬೇಕು. ನೀವು ಕರ್ನಾಟಕದಲ್ಲಿ ನಿಮ್ಮ ಸಿನಿಮಾ ರಿಲೀಸ್ ಆಗಬೇಕು ಅಂದರೆ ನೀವು ಬೇಷರತ್ತಾಗಿ ಕ್ಷಮೆ ಯಾಚಿಸಲೇಬೇಕು, ಇದಕ್ಕೆ ಬೇರೆ ದಾರಿಯೇ ಇಲ್ಲ ಅಂತ ಇವಾಗ ಕೋರ್ಟ್ ಅವರಿಗೆ ಕ್ಯಾಕರ್ಸ್ ಉಗಿದಿದೆ. ಹಿಂಗಾಗಿ ಈಗ ಅವರು ಕ್ಷಮೆ ಕೇಳಬೇಕು. ಒಂದು, ಇಲ್ಲ ಸಿನಿಮಾ ಬ್ಯಾನ್ ಆಗುತ್ತೆ, ಅದು ಖಂಡಿತ, ಅದರಲ್ಲೇನೂ ಡೌಟ್ ಇಲ್ಲ, ಎಲ್ಲ ಒಗ್ಗಟ್ಟಾಗಿದ್ದಾರೆ. ಇನ್ನೊಂದು, ಎಲ್ಲರೂ ಸೇರಿಕೊಂಡು ಈ ಒಂದು ವಿಷಯಲ್ಲಿ ಇಟ್ಕೊಂಡು ತಮಿಳು ಭಾಷೆಯಿಂದ ಕನ್ನಡ ಹುಟ್ಕೊಂತು ಅಂತ ಏನು ಈ ಹೇಳಿಕೆ ಇದೆ ಕಮಲ್ ಹಾಸನ್ ಅವ್ರದ್ದು, ಇದನ್ನು ಹೇಳುವಾಗ ನಮ್ಮ ಶಿವಣ್ಣ ಅಲ್ಲಿದ್ದಕ್ಕೆ ಎಲ್ಲರೂ ಶಿವಣ್ಣನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಅದನ್ನು ನಿಲ್ಲಿಸಿ. ಶಿವಣ್ಣ ಆ ಥರ ಅಲ್ಲ, ಅದೊಂದು ಸಭೆಯ ಮರ್ಯಾದೆ ಇರೋದ್ರಿಂದ ಅಲ್ಲಿ ಸುಮ್ಮನೆ ಇರಲೇಬೇಕಿತ್ತು. ಯಾರೇ ಇದ್ದರೂ ಸುಮ್ಮನೆ ಇರ್ತಿದ್ರು. ಎದ್ದು ನಿಂತ್ಕೊಂಡು ನೀವು ಹೇಳಿದ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಹಾಗಾಗಿ ಯಾವುದೋ ಒಂದು ವಿಷಯ ಇಟ್ಕೊಂಡು ಶಿವಣ್ಣನ ನೀವು ಹೀಗೆ ಟಾರ್ಗೆಟ್ ಮಾಡಿಬಿಡಿ. ಡಬ್ಬಿಂಗನ್ನೇ ವಿರೋಧ ಪಡಿಸಿದಂಥ ವ್ಯಕ್ತಿ ಶಿವಣ್ಣ. ಎಷ್ಟೋ ವರ್ಷ ಡಬ್ಬಿಂಗನ್ನೇ ಅವರು ಮಾಡ್ತಾ ಇರಲಿಲ್ಲ. ಅರ್ಥ ಆಯ್ತಾ? ಈ ಥರದ್ದೊಂದು, ಅದು ಅನ್ನೋರ್ ಫ್ಯಾಮಿಲಿ, ಕನ್ನಡ ಇಂಡಸ್ಟ್ರಿ ಅಂದರೆ ಅನ್ನೋರ್ ಫ್ಯಾಮಿಲಿ ಇಲ್ಲದೆ ಕನ್ನಡ ಇಂಡಸ್ಟ್ರಿ ಇಲ್ಲ. ಕನ್ನಡ ಭಾಷೆ ಅಂದರೂ ಕೂಡ ಅವರು ಕನ್ನಡ ಭಾಷೆಗೋಸ್ಕರ ಸಿಕ್ಕಾಪಟ್ಟಿ ಹೋರಾಟ ಮಾಡಿರೋರು ಅನ್ನೋರು. ಸೊ ಶಿವಣ್ಣ ಕೂಡ ಅಷ್ಟೇ ಹೆವಿ, ಇವಾಗ ಎಷ್ಟು ಎನರ್ಜಿಯಾಗಿ, ಇನ್ನೂ ಎನರ್ಜಿಯಾಗಿ ಅವರು ಶಿವಣ್ಣ 2.0 ಇದ್ದಾರೆ ಇವಾಗ. ಆ್ಯಕ್ಚುಲಿ ಖುಷಿ ಆಗುತ್ತೆ. ಆಮೇಲೆ ಅವರು ಹೋಮ್ ಪ್ರೊಡಕ್ಷನಿಂದ ಕನ್ನಡ ಸಿನಿಮಾಗಳು ರೆಡಿ ಮಾಡ್ತಾ ಇದ್ದಾರೆ. ಮೊನ್ನೆನೂ ಕೂಡ ಒಂದು ರಿಲೀಸ್ ಆಯಿತು. ಹಂಗಾಗಿ ಹೊಸಬ್ರಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಈ ಥರದೊಂದು ಸಂದರ್ಭದಲ್ಲಿ ಶಿವಣ್ಣವ್ರನ್ನ ಟಾರ್ಗೆಟ್ ಮಾಡೋದು, ಅವ್ರ ಕನ್ನಡ ಅಭಿಮಾನವನ್ನು ಪ್ರಶ್ನೆ ಮಾಡೋದಿದೆಯಲ್ಲ, ಅದು ತುಂಬ ತಪ್ಪು. ಹಾಗಾಗಿ ದಯವಿಟ್ಟು ಯಾರೂ ಶಿವಣ್ಣವ್ರನ್ನ ಟಾರ್ಗೆಟ್ ಮಾಡಬೇಡಿ. ಕಮಲ್ ಹಾಸನ್ ಅವರು ಕ್ಷಮೆ ಕೇಳಿದ್ರೆ, ಒಂದು ವೇಳೆ ಬೇಷರತ್ತಾಗಿ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳಿದ್ರೆ ಸಿನಿಮಾ ನೋಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಅವ್ರು ಕ್ಷಮೆ ಕೇಳಲೇಬೇಕು. ಅವ್ರ ಸಿನಿಮಾ ಈಗ 5ನೇ ತಾರೀಕು ರಿಲೀಸ್ ಆಗಬೇಕು ಅಂದರೆ ಅವ್ರು ಕ್ಷಮೆ ಕೇಳಲೇಬೇಕು. ಲೆಟ್ಸ್ ಹೋಪ್ ಫಾರ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಜೈ ಕನ್ನಡ. ಶಿವಣ್ಣ ನಮ್ಮ ಶಿವಣ್ಣ. ಥ್ಯಾಂಕ್ ಯು.